ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿವೇಕಾನಂದ್. ಇವತ್ತಿನ ದಿನ ನಿಮಗೊಂದು ವಿಶೇಷವಾದ ಮಾಹಿತಿಯನ್ನು ಹಂಚ್ಕೊಳ್ತಿದ್ದೀನಿ. ಅದೇನಪ್ಪ ಅಂದರೆ, ಈ ಒಂದು ಜೀವಾಮೃತವನ್ನು ಆಲ್ರೆಡಿ ರೆಡಿ ಮಾಡಿದ್ದೀವಿ. ಆ ಜೀವಾಮೃತವನ್ನು ಈ ಆಯಿ ನೀರನ್ನು ಬಿಡೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನೀಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ವಿಶೇಷವಾಗಿ ಜೀವಾಮೃತ ಜೀವನಗಳ ಸಾಗರ. ಈ ಒಂದು ಜೀವಾಮೃತವನ್ನು ತಯಾರು ಮಾಡಬೇಕಂದ್ರೆ ವಿಶೇಷವಾಗಿ ನಮಗೆ ನಾಟಿ ಹಸು ಅಥವಾ ನಾಟಿ ಎಮ್ಮೆಯ ಸಗಣಿ ಒಂದು ಪ್ರಮಾಣ 10 kg ಸಗಣಿ, 10 ಲೀಟರ್ ಗೋಮೂತ್ರ, 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು ಹಾಗೂ ನಮ್ಮ ಯಾವುದೇ ಥರ ಕೆಮಿಕಲ್ ಬಳಸ್ತಾ ಇರತಕ್ಕಂಥ ನಮ್ಮ ಬದುವಿನ ಒಂದು ಇಡೀ ಮಣ್ಣನ್ನು ಹಾಕಿ ವಿಶೇಷವಾಗಿ ಇದನ್ನು ಒಂದು ಗುರುತ್ವಾಕರ್ಷಣ ಮಾರ್ಗವಾಗಿ ಸುತ್ತಿ ಯಾವ ರೀತಿಯಾಗಿ ನಮ್ಮ ಹಿರಿಯರು ಬೀಸುವ ಕಲ್ಲು ಹಾಗೂ ಗಡಿಯಾರದ ಮುಳ್ಳು ಯಾವ ಥರ ತೆಗೆದೋ ಆ ದಿಕ್ಕಿನಲ್ಲಿ ಈ ಒಂದು ಜೀವಾಮೃತವನ್ನು ತಿರುಗಿಸಿ 6 ರಿಂದ 7 ದಿನ ತಿರುಗಿಸಿದ ನಂತರ ಒಂದು ಇದರಲ್ಲಿ ಸಂಪೂರ್ಣವಾಗಿ ಜೀವಾಣುಗಳ ಅಭಿವೃದ್ಧಿ ಆಗಿರ್ತವೆ. ಆ ಸಂದರ್ಭದಲ್ಲಿ ಈ ಆಯಿ ನೀರಾವರಿಯವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇದನ್ನು ಹೊತ್ತಾಕೋದಕ್ಕೆ. ಇದಕ್ಕೆ ವಿಶೇಷವಾಗಿ ಡ್ರಮ್ಮನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಡ್ರಮ್ಮಿನ ಒಂದು 3 ರಿಂದ 4 ಇಂಚ್ ಬಿಟ್ಟು ಒಂದು ಡ್ರಿಪ್ಪು, ಈ ಡ್ರಿಪ್ಪಲ್ಲಿ ಯಾವ ರೀತಿಯಾಗಿ ನಾವು ಒಂದು ವಾಲ್ ಹಾಕ್ಕೊಂತೀವೋ ಆ ಡ್ರಿಪ್ಪಿನ ಕನೆಕ್ಷನ್ ಕೊಟ್ಕೋಬೇಕಾಗ್ತದೆ. ಈ ಡ್ರಮ್ಮಿಗೆ ಒಂದು ಹೋಲನ್ನು ಹಾಕಿ ಆ ಹೋಲಿಗೆ ಒಂದು ಡ್ರಿಪ್ ಕನೆಕ್ಟರ್ ಯಾವ ಥರ ಕೊಡ್ತೀವೋ ಆ ಥರ ಒಂದು ಡ್ರಿಪ್ ಕನೆಕ್ಟರ್ ಕೊಟ್ಟು ಅದರ ಮುಖಾಂತರ ಒಂದು ಡ್ರಿಪ್ ಪೈಪಲ್ಲಿ ನೀವು ಎಲ್ಲಿ ನೀರು ಹಾಯಿಸ್ತಿರ್ತೀರೋ ಅಲ್ಲಿ ಬೀಳೋ ಥರ ಮಾಡಿದರೆ ಭಾಳ ಕಡಿಮೆ ಶ್ರಮದಲ್ಲಿ ಒಂದು ಜೀವಾಮೃತ ಹೊಲಕ್ಕೆಲ್ಲ ಪ್ರಸರಣ ಆಗ್ತದೆ. ಯಾವ ರೀತಿಯಾಗಿ ನಾವು ಕೊಡ್ತಾಯಿದ್ದೀವಿ, ಇದೇ ರೀತಿಯಾಗಿ ನಾವು ಎಲ್ಲೆಲ್ಲಿ ಜೀವಾಮೃತ ಕೊಡಬೇಕನ್ನಿಸ್ತದೆ ಅಲ್ಲೆಲ್ಲ ಈ ರೀತಿಯಾಗಿ ಒಂದು ಡ್ರಿಪ್ಪನ್ನು ಡ್ರಮ್ಮಿಗೆ ಅಳವಡಿಸ್ಕೊಂಡು ಡ್ರಿಪ್ ಪೈಪನ್ನು ಅಳವಡಿಸ್ಕೊಂಡು ಅದರ ಮುಖಾಂತರ ಈ ಒಂದು ಜೀವಾಮೃತವನ್ನು ನೀಡೋದ್ರಿಂದ ನಮಗೆ ಕೆಲಸಗಳ ಭಾಳ ಕಡಿಮೆ ಆಗ್ತದೆ ಹಾಗೂ ಈ ಒಂದು ಹೊಲಕ್ಕೆಲ್ಲ ಕೂಡ ಜೀವಾಮೃತ ಪ್ರಸರಣ ಆಗ್ತದೆ. ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಶೇರ್ ಮಾಡಿ. ವಿಶೇಷವಾಗಿ ನಮ್ಮ ಸಾವಯವ ಕೃಷಿಕರು ಮತ್ತು ನಮ್ಮ ನೈಸರ್ಗಿಕ ಕೃಷಿಯರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಇದನ್ನು ಮಾಡೋದರಿಂದ ತುಂಬ ಉಪಯೋಗ. ಈ ಡ್ರಿಪ್ಪು ಇದರಲ್ಲಿ ಕೊಡೋವಂಥ ಸಂದರ್ಭಗಳಲ್ಲಿ ಈ ಒಂದು ನಾವು ಜೀವಾಮೃತವನ್ನು ತಯಾರು ಮಾಡಬೇಕಾದ್ರೆ ಬಳಸ್ತಕ್ಕಂತಹ ತಪ್ಪೆ ಹಾಗೂ ಇನ್ನಿತರ ಬೆಲ್ಲದಲ್ಲಿ ಈ ಒಂದು ಕಡಲೆ ಹಿಟ್ಟಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಕಸಾಂಶ ಅದರಲ್ಲಿ ಸಿಕ್ಕಾಕೊಂಡು ಪೈಪುಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಇರ್ತದೆ. ಆದರೆ ಈ ಥರ ಮಾಡೋದ್ರಿಂದ ತುಂಬ ಸುಲಭವಾಗಿ ನೀಡ್ಬೋದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.